ಪೂರ್ವಕಾಲ ವೃತ್ತಾಂತ ದ್ವಿತೀಯ ಭಾಗ ಅಧ್ಯಾಯ 4. ಇದಲ್ಲದೆ ಅವನು ತಾಮ್ರದ ಯಜ್ಞವೇದಿಯನ್ನು ಮಾಡಿಸಿದನು. ಅದರ ಉದ್ದ 20 ಮೊಳ, ಅಗಲ 20 ಮೊಳ, ಎತ್ತರ 10 ಮೊಳ. ಅನಂತರ ಅವನು ಸಮುದ್ರವೆನಿಸಿಕೊಳ್ಳುವ ಒಂದು ಎರಕದ ಪಾತ್ರೆಯನ್ನು ಮಾಡಿಸಿದನು. ಅದರ ಬಾಯಿ ಚಕ್ರಾಕಾರವಾಗಿಯೂ ಅಂಚಿನಿಂದ ಅಂಚಿಗೆ 10 ಮೊಳವಾಗಿಯೂ ಇತ್ತು. ಅದರ ಎತ್ತರ 5 ಮೊಳ, ಸುತ್ತಳತೆ 30 ಮೊಳ. ಅದನ್ನು ಎರಕ ಹೊಯ್ಯುವಾಗ ಅದರ ಅಂಚಿನ ಕೆಳಗೆ ಸುತ್ತಲೂ ಮೊಳಕ್ಕೆ ಹತ್ತರಂತೆ ಹೋರಿಗಳ ಚಿತ್ರಗಳನ್ನು 2 ಸಾಲಾಗಿ ಎರಕ ಹೊಯ್ಯಿಸಿದನು. 12 ಎರಕದ ಹೋರಿಗಳು ಅದನ್ನು ಹೊತ್ತಿದ್ದವು. ಅವುಗಳಲ್ಲಿ 3 ಉತ್ತರ ದಿಕ್ಕಿಗೂ, 3 ಪಶ್ಚಿಮ ದಿಕ್ಕಿಗೂ, 3 ದಕ್ಷಿಣ ದಿಕ್ಕಿಗೂ, 3 ಪೂರ್ವ ದಿಕ್ಕಿಗೂ ಮುಖ ಮಾಡಿಕೊಂಡಿದ್ದವು. ಸಮುದ್ರವು ಅವುಗಳ ಬೆನ್ನಿನ ಮೇಲಿತ್ತು. ಅವುಗಳ ಹಿಂಭಾಗವು ಒಳಗಡೆಯಿತ್ತು. ಪಾತ್ರೆಯು 4 ಬೆರಳು ದಪ್ಪವಾಗಿತ್ತು. ಅದರ ಅಂಚು ಕಮಲಾಕಾರದ ಬಟ್ಟಲನ್ನು ಹೋಲುತ್ತಿತ್ತು. ಅದು 3000 ಬತ್ ನೀರನ್ನು ಹಿಡಿಯುವುದು. ಇದಲ್ಲದೆ ಅವನು 10 ಗಂಗಾಳಗಳನ್ನು ಮಾಡಿಸಿ ಸರ್ವಾಂಗ ಹೋಮ ಸಮರ್ಪಣೆಯ ಸಾಮಾನು ತೊಳೆದು ಶುದ್ಧ ಮಾಡುವುದಕ್ಕಾಗಿ 5 ಬಲಗಡೆಯಲ್ಲಿಯೂ 5 ಎಡಗಡೆಯಲ್ಲಿಯೂ ಇಡಿಸಿದನು. ಸಮುದ್ರವೆನಿಸಿಕೊಳ್ಳುವ ಪಾತ್ರೆಯು ಯಾಜಕರ ಸ್ನಾನಕ್ಕಾಗಿ ಇತ್ತು. ಮತ್ತು ನೇಮಕವಾದ ಮಾದರಿಯಂತೆ ಬಂಗಾರದ 10 ದೀಪಸ್ತಂಭಗಳನ್ನು ಮಾಡಿಸಿ 5 ದೇವಾಲಯದೊಳಗೆ ಬಲಗಡೆಯಲ್ಲಿಯೂ 5 ಎಡಗಡೆಯಲ್ಲಿಯೂ ಇಡಿಸಿದನು. 10 ಮೇಜುಗಳನ್ನು ಮಾಡಿಸಿ ದೇವಾಲಯದೊಳಗೆ ಬಲಗಡೆಯಲ್ಲಿ 5 ಎಡಗಡೆಯಲ್ಲಿ 5 ಇಡಿಸಿ 100 ಬಂಗಾರದ ಬೋಗುಣಿಗಳನ್ನು ಮಾಡಿಸಿದನು. ಇದಲ್ಲದೆ ಯಾಜಕರ ಪ್ರಾಕಾರವನ್ನೂ ಮಹಾಪ್ರಾಕಾರವನ್ನೂ ಮಹಾಪ್ರಾಕಾರಕ್ಕೆ ಬಾಗಲುಗಳನ್ನು ಮಾಡಿಸಿದನು. ಅವುಗಳ ಕದಗಳನ್ನು ತಾಮ್ರದ ತಗಡಿನಿಂದ ಹೊದಿಸಿದನು. ಸಮುದ್ರವೆನಿಸಿಕೊಳ್ಳುವ ಪಾತ್ರೆಯನ್ನು ದೇವಾಲಯದ ಬಲಗಡೆಯಲ್ಲಿ, ಅಂದರೆ ಪ್ರಾಕಾರದ ಆಗ್ನೇಯ ದಿಕ್ಕಿನಲ್ಲಿ ಇರಿಸಿದನು. ಇದಲ್ಲದೆ ಹೂರಾಮನು ಹಂಡೆಗಳನ್ನು, ಸಲಿಕೆಗಳನ್ನು, ಬೋಗುಣಿಗಳನ್ನು ಮಾಡಿದನು. ಹೂರಾಮನು ಸೊಲೊಮೋನನ ಅಪ್ಪಣೆಯಂತೆ ದೇವಾಲಯಕ್ಕೋಸ್ಕರ ಮಾಡಿದ ಸಾಮಾನುಗಳು ಯಾವುವೆಂದರೆ 2 ಕಂಬಗಳು, ಅವುಗಳ ಮೇಲಣ ಕುಂಭಾಕಾರದ 2 ತಲೆಗಳು, ಕುಂಭಗಳ ಮೇಲೆ ಹಾಕುವುದಕ್ಕೋಸ್ಕರ 2 ಜಾಲರಿಗಳು, ಕಂಬಗಳ ತುದಿಯಲ್ಲಿರುವ ಕುಂಭಗಳ ಜಾಲರಿಗಳ ಮೇಲೆ 2 ಸಾಲಾಗಿ ಸಿಕ್ಕಿಸುವುದಕ್ಕೋಸ್ಕರ ತಾಮ್ರದ 400 ದಾಳಿಂಬದ ಹಣ್ಣುಗಳು, ಪೀಠಗಳು, ಅವುಗಳ ಮೇಲಣ ಗಂಗಾಳಗಳು, ಸಮುದ್ರವೆನಿಸಿಕೊಳ್ಳುವ ಪಾತ್ರೆಯು, ಅದನ್ನು ಹೊರುವ 12 ಎರಕದ ಹೋರಿಗಳು, ಹಂಡೆ, ಸಲಿಕೆ, ಮುಳ್ಳು ಇವೇ. ಹೂರಾಮಾಭೀವನು ಅರಸನಾದ ಸೊಲೊಮೋನನ ಅಪ್ಪಣೆಯ ಮೇರೆಗೆ ಯೆಹೋವನ ಆಲಯಕ್ಕೋಸ್ಕರ ಅದರ ಎಲ್ಲಾ ಸಾಮಾನುಗಳನ್ನು ಒಪ್ಪಹಾಕಿದ ತಾಮ್ರದಿಂದ ಮಾಡಿ ತೀರಿಸಿದನು. ಅರಸನು ಯೋರ್ದನ್ ತಗ್ಗಿನಲ್ಲಿ ಸುಕ್ಕೋತಿಗೂ ಚೆರೇದಕ್ಕೂ ಮಧ್ಯದಲ್ಲಿರುವ ಮಣ್ಣು ನೆಲದಲ್ಲಿ ಎರಕ ಹೊಯ್ಯಿಸಿದನು. ಸೊಲೊಮೋನನು ಮಾಡಿಸಿದ ಸಾಮಾನುಗಳು ಅನೇಕವಾಗಿದ್ದರಿಂದ ಅವುಗಳ ತಾಮ್ರದ ತೂಕ ಎಷ್ಟೆಂಬುದು ಗೊತ್ತಾಗದೆ ಹೋಯಿತು. ಅವನು ದೇವಾಲಯಕ್ಕೋಸ್ಕರ ಮಾಡಿಸಿದ ಒಳಗಿನ ಸಾಮಾನುಗಳು ಯಾವುವೆಂದರೆ ಬಂಗಾರದ ಧೂಪವೇದಿ, ನೈವೇದ್ಯವಾದ ರೊಟ್ಟಿಗಳನ್ನಿಡತಕ್ಕ ಮೇಜುಗಳು, ನಿಯಮದ ಪ್ರಕಾರ ಮಹಾಪರಿಶುದ್ಧ ಸ್ಥಳದ ಮುಂದೆ ಉರಿಯುತ್ತಿರುವುದಕ್ಕಾಗಿ ಪುಷ್ಪಾಲಂಕಾರವುಳ್ಳ
ಬಂಗಾರದ ದೀಪಸ್ತಂಭಗಳು, ಉತ್ಕೃಷ್ಟವಾದ ಬಂಗಾರದಿಂದ ಮಾಡಿದ ಅವುಗಳ ಹಣತೆ, ತಂಡಸ, ಚೊಕ್ಕ ಬಂಗಾರದ ಕತ್ತರಿ, ಬೋಗುಣಿ, ಧೂಪಾರತಿ, ಅಗ್ಗಿಷ್ಟಿಗೆ, ದೇವಾಲಯದ ಮಹಾಪರಿಶುದ್ಧ ಸ್ಥಳದೊಳಗಣ ಬಾಗಲಿನ ಬಂಗಾರ ಕದಗಳು, ಪರಿಶುದ್ಧ ಸ್ಥಳದ ಬಂಗಾರದ ಕದಗಳು ಇವೇ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಇಂದು ನಾವು ಅಧ್ಯಯನ ಮಾಡಿಕೊಳ್ತಕ್ಕಂಥ ಅಧ್ಯಾಯ 2ನೇ ಪೂರ್ವಕಾಲ ವೃತ್ತಾಂತ, ಸೆಕೆಂಡ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 4, 4ನೇ ಅಧ್ಯಾಯ. ದೇವರ ವಾಕ್ಯವು ಸುತ್ತಿಗೆಯಂಥದ್ದು. ಎರೆಮೇನ ಆ ರೀತಿಯಾಗಿ ಹೇಳುವಂಥ ಒಂದು ಮಾತು. ಯಾಕಂತ ಹೇಳಿದರೆ, ಕೆಲವು ಸಾರಿ ಬಂಡೆ ಅದನ್ನು ಮುರಿಬೇಕಾದರೆ ಸುತ್ತಿಗೆಯನ್ನು, ದೊಡ್ಡ ಸುತ್ತಿಗೆಯನ್ನು ಆ ದಿವಸಗಳಲ್ಲಿ ಜನರು ಉಪಯೋಗ ಮಾಡ್ತಿದ್ರು. ಬಂಡೆಯನ್ನು ಹೊಡೆದು 1 ಏಟು, 2ನೇ ಏಟು, 3ನೇ ಏಟು, 90ನೇ ಏಟು, ಆದರೆ ಹಾಗೇ ಬಂಡೆ ಇರ್ತದೆ. ಕೆಲವು ಸಾರಿ ಜನರು ಹೀಗೆ ಹೇಳ್ತಾರೆ, ಅದೇನೆಂದರೆ ಎಷ್ಟು ವಾಕ್ಯ ಕೇಳಿದರೂ ಅವರಲ್ಲಿ ಬದಲಾವಣೆಯೇ ಇಲ್ಲ ಎಂಬುದಾಗಿ. ಅದಕ್ಕೆ ಒಂದು ಕಾರಣ ಏನೆಂದರೆ, ಈ ಬಂಡೆ, ಆ ಹೃದಯ ಎಂಬ ಬಂಡೆಯ ಮೇಲೆ ದೇವರ ವಾಕ್ಯ 1 ಸಾರಿ, 2 ಸಾರಿ, 3 ಸಾರಿ ಮತ್ತೆ ಮತ್ತೆ ಪದೇ ಪದೇ ಬೀಳ್ತಾ ಇದ್ದಾಗ ಒಳಗೆ ಏನೋ ಕೆಲಸ ನಡೀತಾ ಇದೆ. ಆ ಬಂಡೆಯ ಒಳಗೆ ಹೃದಯ, ಬಂಡೆ ಅಂತ ಹೃದಯವಾಗಿದ್ದರೂ ಒಳಗೆ ಕೆಲಸ ನಡೀತದೆ. ಕೊನೆಗೆ ಒಂದು ಏಟು ಬಿದ್ದಾಗ ಅದು ಉದ್ದೇಶ ಏನು ಆಗಿತ್ತು, ಆ ಬಂಡೆಯನ್ನು ಹೊಡೆಯುವಂಥ ಸುತ್ತಿಗೆಯ ಉದ್ದೇಶ ಅದು ನೆರವೇರ್ತದೆ. ಹಾಗಾದರೆ ಆ 100ನೇ ಏಟಿಗೆ ಆ ಬಂಡೆ ಮುರಿದಿದ್ದರಿಂದ 100ನೇ ಏಟು ಭಾಳ ಬಲವಾದಂಥ ಏಟು ಎಂಬುದಾಗಿ ಹೇಳ್ತೀವ? ಇಲ್ಲ, ಮೊದಲನೇ ಏಟೇ ಬಲವಾದದ್ದು. ಆದರೆ ಕಾಣಲಿಲ್ಲ. 10ನೇ ಏಟು ಕಾಣಲಿಲ್ಲ. 10ನೇ ಸಂದೇಶ ಒಂದು ವೇಳೆ ಉದ್ದೇಶ ಗೊತ್ತಾಗದೆ ಹೋಗ್ಬೋದು. ಆದರೆ ಒಂದು ದಿನ ಬರ್ತದೆ, ಹೃದಯ ಖಂಡಿತವಾಗಿ ಆ ದೇವರ ವಾಕ್ಯ ಎಂಬ ಸುತ್ತಿಗೆಗೆ ಪ್ರತಿಕ್ರಿಯೆಯನ್ನು ನೀಡುವಂಥದ್ದಾಗಿದೆ. ಸರಿ, 4ನೇ ಅಧ್ಯಾಯ 2ನೇ ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡುವಾಗ ದೇವಾಲಯದ ಸಾಮಗ್ರಿಗಳು ಅಥವಾ ವಸ್ತುಗಳು ಯಾವ ರೀತಿಯಾಗಿ ಸಿದ್ಧವಾದವು ಎಂಬುದಾಗಿ ನಾವು ನೋಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ 3ನೇ ಅಧ್ಯಾಯದಲ್ಲಿ ಒಂದು ಸೊಲೊಮೋನನು ದೇವಾಲಯದಲ್ಲಿ 2 ಕಂಬಗಳನ್ನು ಕಟ್ಟಿದನು ಎಂಬುದಾಗಿ ನೋಡ್ತೀವಿ. ದೇವಾಲಯದ ಮುಂದೆ, ದೇವಾಲಯ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಆದರೆ ಅದು ಒಂದು ರೀತಿಯಿಂದ ಸ್ಟಾರ್ಟ್ ಆಯಿತು. ಆದರೆ ಅದರ ಮುಂದೆ 2 ಕಂಬಗಳನ್ನು ನಿಲ್ಲಿಸಿದನು. ಒಂದೊಂದು ಕಂಬನು 35 ಮೊಳ ಎತ್ತರ ಇದ್ದುವಂತೆ. ಆ 2 ಕಂಬಕ್ಕೆ 2 ಹೆಸರನ್ನು ಕೊಡ್ತಾನೆ. ಒಂದೊಂದು ಕಂಬಕ್ಕೂ ಒಂದೊಂದು ಹೆಸರು. ಮೊದಲನೇ ಕಂಬಕ್ಕೆ ಅವನು ಕೊಟ್ಟಂಥ ಹೆಸರು, ಒಂದು ದೇವಾಲಯದ ಮುಂಭಾಗದಲ್ಲಿ ಒಂದನ್ನು ಬಲಗಡೆಗೂ ಇನ್ನೊಂದು ಎಡಗಡೆಗೂ ನಿಲ್ಲಿಸಿ, ಬಲಗಡೆಯ ಆ ಕಂಬಕ್ಕೆ ಯಾಕೀನ್ ಎಂದು ಹೆಸರಿಡ್ತಾನೆ. ಯಾಕೀನ್ ಅಂದರೆ ಸ್ಥಾಪಿಸುವನು. ದೇವರೇ ಸ್ಥಾಪಿಸುವವನಾಗಿದ್ದಾನೆ. ದೇವರೇ ಸೃಷ್ಟಿಕರ್ತನು, ದೇವರೇ ಒದಗಿಸುವವನು, ದೇವರೇ ಸಹಾಯಿಸುವವನ ಜೊತೆಗಿದ್ದು ದೇವರೇ ನಡೆಸುವಾತನು. ಈಗ ದೇವರೇ ಸ್ಥಾಪಿಸುವವನು ಆಗಿದ್ದಾನೆ. ದೇಹವೆಂಬ ನಮ್ಮ ದೇವಾಲಯವನ್ನು ಸ್ಥಾಪಿಸಿದಾತನು ದೇವರು. ಸಭೆ ಎಂಬ ದೇವಾಲಯವನ್ನು ಸ್ಥಾಪಿಸುವವನು ದೇವರು. ದೇವರು ಯಾಕೀನಾಗಿದ್ದಾನೆ, ಸ್ಥಾಪಿಸುವವನಾಗಿದ್ದಾನೆ. ನಮ್ಮ ಜೀವನದಲ್ಲಿ, ನಮ್ಮ ಸೇವೆಯಲ್ಲಿ ಏನೇ ಸ್ಥಾಪಿಸಬೇಕಾ, ಸ್ಥಾಪಿಸುವವನ ಬಳಿಗೆ ಹೋದರೆ ಸ್ಥಾಪಿಸಲ್ಪಡ್ತೇವೆ. ವೆನ್ ವಿ ಗೋ ಟು ದ ಎಸ್ಟಾಬ್ಲಿಷರ್ ವಿ ವಿಲ್ ಬಿ ಎಸ್ಟಾಬ್ಲಿಷ್ಡ್. ಹೌದು, ಯಾಕೀನ್ ಎಂದು ಬಲಗಡೆಯ ಕಂಬಕ್ಕೆ
ಸೊಲೊಮೋನ್ ಹೆಸರಿಡ್ತಾನೆ. ಎಡಗಡೆಯ ಕಂಬಕ್ಕೆ ಬೋವಜ್ ಎಂಬ ಹೆಸರನ್ನು ಅವನಿಡುವಾತನಾಗಿದ್ದಾನೆ. ಬೋವಜ್ ಅಂದರೆ ಶಕ್ತಿಯ ನೆಲೆ. ನಮಗೆ ಸ್ಥಾಪಿಸಲ್ಪಡಬೇಕು, ನಮಗೆ ಶಕ್ತಿ ಕೂಡ ಬೇಕು. ದೇವರ ಸ್ಥಾಪನೆ ಮಾಡಬೇಕು, ಆದರೆ ನಾವು ದೇವರ ಶಕ್ತಿಯನ್ನು ಆತ್ಕೊಂಡು ನಾವು ಅದನ್ನು ಮಾಡಬೇಕಲ್ವ. ಆದ ಕಾರಣ ದೇವರು ಸ್ಥಾಪಿಸುವವನಾಗಿದ್ದಾನೆ. ದೇವರು ಶಕ್ತಿಯ ನೆಲೆಯಾಗಿದ್ದು ನಮ್ಮ ಜೀವನ, ನಮ್ಮ ಸೇವೆ, ನಮ್ಮ ಕುಟುಂಬ, ನಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ದೇವರು ಯಾಕಿನ್ ಬೋವಜ್ ಆಗಿರಲಿ. ಸೊಲೊಮೋನನು ಆ ರೀತಿಯಾಗಿ ಹೆಸರಿಟ್ಟಿದ್ದು ಆಶ್ಚರ್ಯ. ಯಾಕಂತೇಳಿದ್ರೆ ಅವನಿಗೆ ಗೊತ್ತಿತ್ತು. ಅದನ್ನು ನೋಡಿದಾಗಲ್ಲ, ಸೊಲೊಮೋನ ಆ ಕಡೆ ಹೋದಾಗ ಯಾಕಿನ್ ದೇವರು ಸ್ಥಾಪಿಸ್ತಾನೆ. ಬೋವಜ್ ದೇವರ ಶಕ್ತಿಯ ನೆಲೆಯಾಗಿದ್ದಾನೆ. ಸ್ಥಾಪಿಸುವವನು, ಶಕ್ತಿ ನೀಡುವವನು, ನೆಲೆಯಾಗಿರುವವನು ಎಂಬುದಾಗಿ. ಹೌದು, ಬೋವಜ್ ಎಂಬ ವ್ಯಕ್ತಿಯ ಹತ್ರ ರೂತ್ ಎಂಬ ಅನ್ಯ ವ್ಯಕ್ತಿ ಅಂದರೆ ಯೆಹೂದ್ಯಳಲ್ಲದಂಥ ವ್ಯಕ್ತಿ ಹೋದಾಗ ಬೋವಜ್ ಶಕ್ತಿಯ ನೆಲೆಯಾಗಿದ್ದು. ಹೌದು, ರೂತ್ ಅಂತ ಹೇಳಿದರೆ ಮಿತ್ರತ್ವ, ಸ್ನೇಹತ್ವ ಎಂಬಂಥ ಅನ್ಯ ವ್ಯಕ್ತಿಯನ್ನು ದೇವರು ಸ್ಥಾಪಿಸಿದ್ದಷ್ಟೇ ಅಲ್ಲ, ಶಕ್ತಿಯ ನೆಲೆಯಾಗಿ ಕೂಡ ಮಾಡಿದನು. ಕೊನೆಗೆ ರೂತ್ ಬೋವಜ್ ಮುಖಾಂತರವಾಗಿ ಬಂದಂಥ ವ್ಯಕ್ತಿನೇ ದಾವೀದನು. ಇಂದು ದಾವೀದನ ಪುತ್ರನಾಗಿರುವಂಥ ಸೊಲೊಮೋನನು ಅದನ್ನೇ ಬಹುಶಃ ನೆನಪು ಮಾಡಿಕೊಳ್ಳುವಂಥ ರೀತಿಯಲ್ಲಿ ಯಾಕಿನ್ ಬೋವಜ್ ಎಂಬ ಹೆಸರಿಡುವಂಥದ್ದನ್ನು ನಾವು ನೋಡ್ತೇವೆ. ಸರಿ, ಈಗ 2ನೇ ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯಕ್ಕೆ ಬಂದಾಗ, ಇದಲ್ಲದೆ ಅವನಂದರೆ ಸೊಲೊಮೋನನು ತಾಮ್ರದ ಯಜ್ಞವೇದಿಯನ್ನು ಮಾಡಿಸಿದನು. ಈಗಾಗಲೇ ಇದೆ, ಆದರೆ ಇವನು ಹೊಸದಾಗಿ ದೇವರಿಗೋಸ್ಕರವಾಗಿ ಮಾಡಬೇಕಂತ ಅದರ ಉದ್ದ 20 ಮೊಳ, ಅಗಲ 20 ಮೊಳ, ಎತ್ತರ 10 ಮೊಳ ಎಂಬುದಾಗಿ. ಅನಂತರ ಅವನು ಸಮುದ್ರವೆನಿಸಿಕೊಳ್ಳುವ ಒಂದು ಎರಕದ ಪಾತ್ರೆಯನ್ನು ಮಾಡಿಸ್ತಾನೆ. ಸೈಜ್ ನೋಡಿದರೆ ಚಿಕ್ಕದು ಪಾತ್ರೆ, ಆದರೆ ಹೆಸರು ನೋಡಿದರೆ ದೊಡ್ಡದು, ಸಮುದ್ರ. ಅಲ್ಲಿ ಕೂಡ ನಾವು ನೋಡುವಾಗ ಸಮುದ್ರವೆನಿಸಿಕೊಳ್ಳುವ ಪಾತ್ರೆ ಎಂಬುದಾಗಿ ನೋಡುವಾಗ ದೇವರ ಹೋಲಿಕೆ ಸಮುದ್ರ, ದೇವರ ಜ್ಞಾನ ಸಮುದ್ರ. ಅದು ಕೂಡ ಸಮುದ್ರ ಕೂಡ ಭಾಳ ಸ್ವಲ್ಪನೇ, ಆದರೆ ಒಂದು ಉದಾಹರಣೆಗಾಗಿ ನಾವು ತೆಗೆದುಕೊಳ್ಳೋದಾದರೆ ದೇವರ ಶಕ್ತಿ ಸಮುದ್ರ, ದೇವರ ಅಭಿಷೇಕ ಸಮುದ್ರ, ಭಾಳ ವಿಶಾಲವಾದದ್ದು, ಅಪರಿಮಿತವಾದದ್ದು. ಸಮುದ್ರವನ್ನು ನಾವು ನೋಡುವಾಗ ಆಚೆ ನಮಗೆ ಕಾಣೋದಿಲ್ಲ, ಅಷ್ಟು ವಿಶಾಲವಾದದ್ದು. ದೇವರು ಕೂಡ ನಮಗೆ ಸ್ವಲ್ಪ ಅರ್ಥವಾಗ್ಬೋದು, ಆದರೆ ಸಮುದ್ರ. ಆದರೆ ಆ ಸಮುದ್ರ ಬಂದು ಒಂದು ಪಾತ್ರೆಯಲ್ಲಿ, ಚಿಕ್ಕ ಪಾತ್ರೆಯಲ್ಲಿ ಇರಲಿಕ್ಕೆ ಸಾಧ್ಯನಾ? ಅದೇ ದೇವಾಲಯದ ರಹಸ್ಯ. ನೀವು ದೇವರ ಆಲಯವಾಗಿದ್ದೀರಿ, ಅದು ಪಾತ್ರೆ. ಆದರೆ ಸಮುದ್ರದಷ್ಟು ವಿಶಾಲವಾದ ಮಿತಿ ಇಲ್ಲದ ದೇವರ ಶಕ್ತಿ, ದೇವರ ಜ್ಞಾನ, ದೇವರ ಕಾರ್ಯ, ದೇವರ ಚಿತ್ತ, ದೇವರ ಉದ್ದೇಶ ನಮ್ಮಲ್ಲಿ ನೆರವೇರ್ತದೆ ಎಂಬಂಥ ಒಂದು ಅರ್ಥವನ್ನು ಕೊಡುವಂಥ ರೀತಿಯಲ್ಲಿ ಸೊಲೊಮೋನನು ಈ ಸಮುದ್ರವೆನಿಸಿಕೊಳ್ಳುವ ಒಂದು ಎರಕದ ಪಾತ್ರೆಯನ್ನು ದೇವಾಲಯ ಕಟ್ಟುವಾಗ ಇದನ್ನು ಕೂಡ ಮಾಡಿಡುವಂಥದ್ದನ್ನು ನಾವು ನೋಡ್ತೇವೆ. ಹೌದು, ಆಗಾಗ ಇಲ್ಲಿರುವಂಥ ಒಂದು ಮಾತು ಏನಂತ ಹೇಳಿದ್ರೆ, ಈಗ ತಾನೇ ನಾವು ನೋಡಿದ್ವಿ, ಎರಕ ಹೊಯ್ಸಿದನು ಅಂತ ಹೇಳ್ಬಿಟ್ಟು 3ನೇ ವಚನ, 6ನೇ ವಚನದಲ್ಲಿ ಇಡಿಸಿದನು ಅಂತ ಹೇಳ್ಬಿಟ್ಟು, ಮತ್ತು 7ನೇ ವಚನ ಇಡಿಸಿದನು, 8ನೇ ವಚನ ಮಾಡಿಸಿದನು,
9ನೇ ವಚನ ಮಾಡಿಸಿದನು, 10ನೇ ವಚನ ಇರಿಸಿದನು. ಈ ರೀತಿಯಾಗಿ ಸೊಲೊಮೋನನು ಅಲ್ಲಿ ಮುಂದಾಳತ್ವವನ್ನು ವಹಿಸಿಕೊಂಡು, ಸೈಟ್ನಲ್ಲಿ ಕೆಲವು ಸಾರಿ ಓನರ್ ಯಾರಾದರೂ ಬಂದರೆ ಅವ್ರು ಸ್ವಲ್ಪ ಹೊತ್ತು ಇದ್ದುಬಿಟ್ಟು ಆಮೇಲೆ ಹೋಗಿಬಿಡ್ತಾರೆ. ಆದರೆ ಇಲ್ಲಿ ವೈಯಕ್ತಿಕವಾಗಿ ದೇವಾಲಯವನ್ನು ತಾನೇ ಅಲ್ಲಿ ನಿಂತು, ತಾನೇ ಅಲ್ಲಿ ಇದ್ದು ಮಾಡುವಾತನಾಗಿದ್ದಾನೆ. ಮತ್ತು ಇಲ್ಲಿರುವಂಥ ಕೆಲವು ವಸ್ತುಗಳನ್ನು ನಾವು ನೋಡುವಾಗ ಈಗಾಗಲೇ ನಾವು ನೋಡಿದ್ವಿ. ಯಜ್ಞವೇದಿಯ ಬಗ್ಗೆ 1ನೇ ವಚನ ಅದು ಯಾವುದನ್ನು ಸೂಚಿಸ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ಯಜ್ಞ ಮಾಡುವಂಥ ವೇದಿಕೆ, ಅದರ ಉದ್ದೇಶ. ಒಂದು ವಾಕ್ಯ ನಾವು ಈ ಸಂದರ್ಭದಲ್ಲಿ ನೋಡಿಕೊಳ್ಳುವಂಥದ್ದು ಒಳ್ಳೆಯದು. ಕೀರ್ತನೆಯಲ್ಲಿ ಇರುವಂಥ ಒಂದು ವಾಕ್ಯ, ನನಗದು ಮೊನ್ನೆ ಒಬ್ಬರು ಅದರ ಬಗ್ಗೆ ಹೇಳ್ತಿದ್ದಾಗ ಭಾಳ ಸಂತೋಷವಾಯಿತು. ಕೀರ್ತನೆ 100 ಮತ್ತು 4ನೇ ವಚನದಲ್ಲಿ ಕೃತಜ್ಞತಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೆ ಬನ್ನಿರಿ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ ಎಂಬುದಾಗಿ. ಹೌದು, ಆತನ ಆ ಆಲಯದ ಅಥವಾ ಮಂದಿರದ ದ್ವಾರ ಹತ್ರ ಬಂದರೆ ಒಬ್ಬ ವ್ಯಕ್ತಿ ಅಲ್ಲಿ ನಿಂತ್ಕೊಂಡು ಒಂದು ಫೋಟೋ ತಕ್ಕೊಂಡ್ರೆ ಕಾಣುವಂಥದ್ದು 2 ಕಂಬಗಳು, ಯಾಕಿನ್, ಬೋವಜ್. ಹೌದು, ದೇವರು ಸ್ಥಾಪಿಸ್ತಾನೆ. ಈ ಆಲಯಕ್ಕೆ ಬರುವಂಥವರೇ ದೇವರೇ ಸ್ಥಾಪಿಸುವವನು. ಈ ಆಲಯಕ್ಕೆ ಬರುವಂಥವರೇ ದೇವರೇ ಶಕ್ತಿಯ ನೆಲೆಯಾಗಿದ್ದಾನೆ, ಬೋವಜ್. ಅಷ್ಟೇ ಅಲ್ಲ, ಕೃತಜ್ಞತಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೆ ಬರಬೇಕು. ಯಾಕೆ? ಮಂದಿರ ದ್ವಾರ ಹತ್ರ ಬಂದಾಗ ಕಾಣುವಂಥದ್ದು ಮೊಟ್ಟ ಮೊದಲನೆಯದು ಯಜ್ಞವೇದಿ. ಯಜ್ಞವೇದಿ. ಹಾಗಾದರೆ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಯಜ್ಞ ಎಂಬುದನ್ನು ತೋರಿಸುವಂಥದ್ದು ಈ ದಿವಸಗಳಲ್ಲಿ ಅದು ನಮಗೆ ಅನ್ವಯ. ಆ ದಿವಸಗಳಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಆ ಯಜ್ಞವೇದಿಯನ್ನು ನೋಡಿದ ನಿನ್ನ ಪಾಪ ಪರಿಹಾರ ಆಯಿತು, ನಿನ್ನ ಪಾಪಕ್ಕೆ ಒಂದು ಪರಿಹಾರ ಇದೆ, ನಿನ್ನ ಪಾಪಕ್ಕೆ ಒಂದು ಪ್ರಾಯಶ್ಚಿತ್ತವಿದೆ ಎಂಬುದಾಗಿ ತೋರಿಸುವಂಥದ್ದು ಆ ಒಂದು ಐಟಮ್, ಆ ಒಂದು ಯಜ್ಞವೇದಿ. ಇಂದು ನಮಗೆ ಅದು ಪ್ರಾಣಿಗಳ ಒಂದು ಬಲಿಯಿಂದಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಯಜ್ಞದಿಂದಲೇ ಎಂಬುದಾಗಿ. ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡುವಾಗ ಈ ರೀತಿಯಾಗಿ ಪರಿಚಯ ಮಾಡ್ತಾರೆ, ಇಂತಿಂಥವರು ಸೋ ಇಂತಿಂಥವರು ಶ್ರೀಮಾನ್ ಎಂಬುದಾಗಿ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರುವಾಗ ಸ್ನಾನಿಕನಾದ ಯೋಹಾನನು ಆತನನ್ನು ಜನರಿಗೆ ಪರಿಚಯಿಸಿದ್ದು ಯಾವ ರೀತಿ ಅಂತ ಹೇಳ್ಬಿಟ್ಟು ಯೋಹಾನ 1:29ನೇ ವಚನ, ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ಕಂಡು, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವನು. ಅಗೋ ಯಜ್ಞವೇದಿ, ಆತನೇ ಯಜ್ಞವೇದಿ, ಆತನೇ ಯಜ್ಞವು ಕೂಡ ಆಗಿದ್ದಾನೆ. ಅದನ್ನು ಸೂಚಿಸುವಂಥದ್ದು ಈ ಆಲಯದಲ್ಲಿ ಪ್ರತಿಯೊಂದು ಐಟಮ್, ಪ್ರತಿಯೊಂದು ವಸ್ತು ಈ ಆಲಯದಲ್ಲಿ ಕ್ರಿಸ್ತನನ್ನು ತೋರಿಸುವಂಥದ್ದಾಗಿದೆ, ಸೂಚಿಸುವಂಥದ್ದಾಗಿದೆ. ಸರಿ, ಅದಾದ ನಂತರ ಹಾಗೆ ಮುಂದೆ ನಾವು ಬಂದರೆ ಸರ್ವಾಂಗ ಹೋಮ, ಅದು ಕೂಡ ಆತನೇ. ಯಜ್ಞವೇದಿಯೂ ಆತನೇ, ಸಮುದ್ರವೂ ಆತನೇ, ಪಾತ್ರೆಯೂ ಆತನೇ, ಯಾಕಂದರೆ ಮಿತಿಯಾಗಿ ಬಂದನು. ಸರ್ವಾಂಗ ಹೋಮವೂ ಆತನೇ, ಗಂಗಾಳವೂ ಆತನೇ, ಯಾಕಂದರೆ 6ನೇ ವಚನದಲ್ಲಿ ಗಂಗಾಳ, ಗಂಗಾಳ ಪಾತ್ರೆಯಲ್ಲಿ ನೀರಿತ್ತು. ಸ್ವಸ್ಥತೆ ಅಥವಾ ಆತನ ಶುಚಿತನ. ಯೋಹಾನ 15ರಲ್ಲಿ ನಾನು ಆಡಿದ ಮಾತುಗಳಿಂದಲೇ ನೀವು ಶುದ್ಧವಾದಿರಿ. ಎಫೆಸ 5:25ರಿಂದ ಆತನು ವಾಕ್ಯವೆಂಬ ಜಲಸ್ನಾನ ಮಾಡಿದನು, ಅದು ಕೂಡ ಆತನನ್ನೇ ಸೂಚಿಸ್ತದೆ. ಮತ್ತು 7ನೇ ವಚನದಲ್ಲಿ ಆ ದೀಪಸ್ತಂಭಗಳು,
ದೀಪಸ್ತಂಭ ಕೂಡ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳಕಿತ್ತು, ಇಡೀ ಲೋಕಕ್ಕೆ ಸಾರ್ವತ್ರಿಕವಾಗಿ ಬೆಳಕಾಗಿದ್ದೇನೆ ಎಂಬುದಾಗಿ ಸೂಚಿಸುವ ಆತನೇ ಎಂಬುದಾಗಿ. ಮತ್ತು ಹಾಗೆ ಬಂದಾಗ ಸೊಲೊಮೋನು ಮಾಡಿಸಿದ ಇನ್ನು ಕೆಲವು ವಸ್ತುಗಳಿದೆ. ಪರಿಶುದ್ಧ ಸ್ಥಳ, ಮಹಾಪವಿತ್ರ ಸ್ಥಳ. ಆತನೇ ನಮ್ಮ ಪವಿತ್ರ ಸ್ಥಳವು, ಆತನೇ ಕ್ರಿಸ್ತನೇ ನಮಗೆ ಮಹಾಪವಿತ್ರ ಸ್ಥಳವು, ಮತ್ತು ಆತನೇ ನಮ್ಮ ತೆರೆ ಕೂಡ ಆಗಿದ್ದಾನೆ, ಪರದೆ ಕೂಡ ಆಗಿದ್ದಾನೆ. ಯಾಕಂದರೆ ಪವಿತ್ರ ಸ್ಥಳಕ್ಕೂ ಮಹಾಪವಿತ್ರ ಸ್ಥಳಕ್ಕೂ ಒಂದು ತೆರೆ ಇತ್ತು, ಅತಿ ಪವಿತ್ರ ಸ್ಥಳಕ್ಕೆ. ಆ ತೆರೆ ಕೂಡ ಯೇಸು ಕ್ರಿಸ್ತನೇ ಎಂಬುದಾಗಿ ಸೂಚಿಸುವಂಥ ಒಂದು ವಾಕ್ಯ ನಾವು ಓದುವಂಥದ್ದು ಒಳ್ಳೆಯದು. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 19ನೇ ವಚನ ಈ ರೀತಿಯಾಗಿದೆ. Hebrews chapter 10 verse 19. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿ. ಸೊಲೊಮೋನನು ಅಂದು ಆಲಯವನ್ನು ಕಟ್ಟಿದ, ಆದರೆ ಆ ಹೊಸ ದಾರಿ ಇತ್ತು, ಆದರೆ ಅದು ಹೊಸ ದಾರಿ ಯಾಕೆ ಅಂತೇಳಿದ್ರೆ ಎಲ್ರಿಗೂ ಆ ದಾರಿ ಅಲ್ಲ, ಅದು ಮಹಾಯಾಜಕನಿಗೆ ಮಾತ್ರ. ಆದರೆ ನಮಗೂ ಕೂಡ ಆ ದಾರಿ ದೇವರ ಸನ್ನಿಧಿಗೆ ಹೋಗ್ತಕ್ಕಂಥದ್ದು. ಅದು ಹೇಗೆ ಎಂಬುದಾಗಿ ನೋಡುವಾಗ, ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ, ನಾನು ಹೇಳಿದ್ನಲ್ವ, ಯಜ್ಞವೇದಿಯೂ ಆತನೇ, ಯಜ್ಞವೂ ಆತನೇ. ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ, ಆ ತೆರೆ ಕೂಡ ಆತನೇ, ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಹೌದು, ಹಳೆ ಒಡಂಬಡಿಕೆಯಲ್ಲಿ ಇರುವಂಥದ್ದು ಎಲ್ಲವೂ ಯೇಸುವನ್ನೇ ಸೂಚಿಸುವಂಥದ್ದಾಗಿತ್ತು. ಆಲಯವು ಆತನೇ, ಹೌದು, ಆ ಯಜ್ಞವು ಆತನೇ, ಆ ಕಂಬಗಳು ಯಾಕೀನ್ ಆತನೇ ಸ್ಥಾಪಿಸುವವನು, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಆತನೇ, ಬೋವಜ್ ಶಕ್ತಿಯ ನೆಲೆ. ಈ ರೀತಿಯಾಗಿ 22ನೇ ವಚನದಲ್ಲಿ ದೇವಾಲಯದ ಮಹಾಪರಿಶುದ್ಧ ಸ್ಥಳದೊಳಗಣ ಬಾಗಿಲು ಅಂತ ಹೇಳಿದ ತಕ್ಷಣ ಯೋಹಾನ 10ರಲ್ಲಿ ನಾನೇ ಬಾಗಿಲಾಗಿದ್ದೇನೆ. ಒಂದು ಸಾರಿ ಶಿಷ್ಯರ ಹತ್ರ ಮಾತನಾಡುವಾಗ ಯೋಹಾನ 14:6ರಲ್ಲಿ ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಅಂತ ಹೇಳ್ಬಿಟ್ಟು. ಮತ್ತು ಪರಿಶುದ್ಧ ಸ್ಥಳದ ಬಂಗಾರದ ಕದಗಳು, ಬಂಗಾರ ಅದು ದೈವಿಕತ್ವವನ್ನು ತೋರಿಸ್ತದೆ. ಯೇಸು ಕ್ರಿಸ್ತನು ದೇವಾಲಯದಲ್ಲಿ 2 ಭಾಗಗಳು, ಒಂದು ಬಂಗಾರ, ಅದೇ ಸಂದರ್ಭದಲ್ಲಿ ಮರ ಕೂಡ ಉಪಯೋಗಿಸಲ್ಪಟ್ಟಿತು. ಮರ ಕ್ರಿಸ್ತನ ಮಾನವತ್ವ, ಆದರೆ ಬಂಗಾರವು ಕ್ರಿಸ್ತನ ದೈವತ್ವ. ಎರಡೂ ಕೂಡ ಆಲಯದಲ್ಲಿ ಇರುವಂಥದ್ದು. ಆ ಆಲಯ ಪೌಲನು ಹೇಳ್ತಾನೆ 1 ಕೊರಿಂಥ 3 ನೀವೇ ಆಗಿದ್ದೀರಂತ. ಸೊಲೊಮೋನ್ ಕಟ್ಟಿದ್ದು ಒಂದು ಛಾಯೆ, ನಿಜ ಸ್ವರೂಪ ಕ್ರಿಸ್ತನು ಮತ್ತು ಆತನ ಹಿಂಬಾಲಕರಾದ ನಾವು ಇರುವಂಥ ಒಂದು ಭಾಗ್ಯ. 2ನೇ ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 4. Moreover, he made an altar of brass, 20 cubits the length thereof, and 20 cubits the breadth thereof, and 10 cubits the height thereof.
Also he made a molten sea of 10 cubits from brim to brim, round in compass, and 5 cubits the height thereof, and a line of 30 cubits did compass it round about. And under it was the similitude of oxen, which did compass it round about, 10 in a cubit, compassing the sea round about. 2 rows of oxen were cast when it was cast. It stood upon 12 oxen, 3 looking toward the north, and 3 looking toward the west, and 3 looking toward the south, and 3 looking toward the east. And the sea was set above upon them, and all their hinder parts were inward. And the thickness of it was an handbreadth, and the brim of it like the work of the brim of a cup, with flowers of lilies, and it received and held 3,000 baths. He made also 10 lavers, and put 5 on the right hand, and 5 on the left, to wash in them such things as they offered for the burnt offering, they washed in them. But the sea was for the priests to wash in. And he made 10 candlesticks of gold according to their form, and set them in the temple, 5 on the right hand, and 5 on the left. He made also 10 tables, and placed them in the temple, 5 on the right side, and 5 on the left. And he made 100 basins of gold. Furthermore he made the court of the priests, and the great court, and doors for the court, and overlaid the doors of them with brass. And he set the sea on the right side of the east end, over against the south. And Huram made the pots, and the shovels, and the basins. And Huram finished the work that he was to make for King Solomon for the house of God, to wit, the 2 pillars, and the pommels, and the chapiters which were on the top of the 2 pillars, and the 2 wreaths to cover the 2 pommels of the chapiters which were on top of the pillars, and 400 pomegranates on the 2 wreaths, 2 row of pomegranates on each wreath, to cover the 2 pommels of the chapiters which were upon the pillars. He made also bases, and lavers made he upon the bases, 1 sea, and 12 oxen under it. The pots also, and the shovels, and the flesh hooks, and all their instruments, did Huram his father make to King Solomon for the house of the Lord of bright brass. In the plain of Jordan did the king cast them, in the clay ground between Succoth and Zeredathah. Thus Solomon made all these vessels in great abundance, for the weight of the brass could not be found out. And Solomon made all the vessels that were for the house of God, the golden altar also, and the tables whereon the shewbread was set, moreover the candlesticks with their lamps, that they should burn after the manner before the oracle of pure gold. And the flour, and the lamps, and the tongs made he of gold, and that perfect gold, and the snuffers, and the basins, and the spoons, and the censers of pure gold, and the entry of the house, the inner doors thereof, for the most holy place, and the doors of the house of the temple were of gold.